ಹೇಗಿರ್ತಾ ಇದ್ರು ಅಂದರೆ ರಿಯಾಲಿಟಿ ಶೋನಲ್ಲೆಲ್ಲ ಎಲ್ಲರ ಜೊತೆ ಮಿಂಗಲ್ ಆಗೋದು? ಹೀ ವಾಸ್ ಒನ್ ಹೈಪರ್. ಅಂದರೆ ಅಕುಲ್ ಬಾಲಾಜಿ ಏನೋ ನಿರ್ವಾಹಕ ಮಾಡ್ತಿದ್ರಲ್ಲ, ಹಿ ಆಲ್ವೇಸ್ ಯೂಸ್ ಟು ಟೀಸ್ ಹಿಮ್. ನೀನು ಸ್ವಲ್ಪ ಹೇಳಿದ್ರೆ 100 ಟೈಮ್ಸ್ ಕೊಡ್ತೀಯ ಕಾಣೋ ಎಫೆಕ್ಟು, ಅಂದರೆ ಇದಕ್ಕೆ ಟಾಸ್ಕಲ್ಲೆಲ್ಲ ನಾವು ನಮ್ಮ ಟೀಮಲ್ಲೇ ಇದ್ದ ಕೂಡ. ಆ್ಯಂಡ್ ವಿ ಒನ್. ಇನ್ಫ್ಯಾಕ್ಟ್ ಎವ್ರಿ ಟಾಸ್ಕ್ ಹಿ ವಾಸ್ ದೇರ್, ಹಿ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಆ್ಯಂಡ್ ಹಿ ವಾಸ್ ದೇರ್ ಫಾರ್ ದ ಶೋ, ನಾಟ್ ಜಸ್ಟ್ ಫಾರ್ ಟಿ ವಿಲಿ ಬರಬೇಕಂತ ಅಲ್ಲ, ಅವನು ಟ್ರೋಫಿ ತಗೊಂಡು ಹೋಗ್ತೀನಿ, ನಾನು ವಿನ್ ಆಗ್ತೀನಿ ಅಂತಾನೆ. ಈವನ್ ವೆನ್ ಹಿ ಕಾಲ್ಡ್ ಮೀ, ನಾನು ವಿನ್ ಆಗ್ತಾ ಇದ್ದೀನಿ ಭಾರತಿ, ನೀನು ಬಾ. ಸೊ ದ್ಯಾಟ್ ವಾಸ್ ದ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ನಾನು ನೋಡಿದ್ದು. ಆ್ಯಂಡ್ ಜನಗಳು ಕೂಡ ಇವತ್ತಿಗೂ ನೆನೆಸ್ಕೋತಾರೆ. ಪದ್ಮನಾಭ್ ಅಂತಾನೆ, ಪ್ಯಾಟೆ ಮಂದಿ ಕಾಡಿ, ಅಂಥ ಒಂದು ಆ್ಯಕ್ಷನ್ ಪ್ಯಾಕ್ಟ್ ರಿಯಾಲಿಟಿ ಶೋ ಮತ್ತೆ ಎಲ್ಲೂ ನಾವು ನೋಡಲಿಲ್ಲ, ನಾವು ಮಾಡಿಲ್ಲ ಯಾವುದೂ. ಬಟ್ ಥ್ಯಾಂಕ್ಸ್ ಟು ಹಿಮ್ ಅವತ್ತಿಂದ ಇವತ್ತವರೆಗೂ ನನಗೇನೂ ಬೇಜಾರಿಲ್ಲ ಅದು ಹೇಳ್ಕೊಳ್ಳೋದ್ರಲ್ಲಿ. ಅವನಿಂದಾನೇ ನಮಗೊಂದು ಅವಕಾಶ, ಈ ಥರ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಕ್ಕಿದ್ದು. ನೀವಿಬ್ರು ವಿನ್ ಆಗಲಿಲ್ವಾ? ಇಬ್ಬರು ಜಾಯಿಂಟ್ ವಿನ್ನರ್ಸ್, ಪ್ರವೀಣ್ ಅಂತ ಶರತ್, ಅವರಿಬ್ಬರಿಗೆ ಕೊಟ್ಟರು. ಆ್ಯಂಡ್ ನಮಗೆ ಕೊನೆ ದಿನ ನೋಡಿ ಪದ್ದುನೇ ರೆಫರ್ ಮಾಡಿದ್ರು ಕೂಡ, ಇವರಿಬ್ರದ್ದು ಟೈ ಆಗಿದೆ ಭಾರತಿ ಮತ್ತು ಪದ್ದುಗೆ ಅಂತ. ನಮ್ಮನ್ನು ಫೈನಲ್ ಡೇ ಅಲ್ಲಿ ಕೂಡ ಕಾಂಪಿಟೇಷನ್ ಇಟ್ಟು ಅಲ್ಲಿ ಪದ್ದು ವಿನ್ನರ್. ಆ್ಯಂಡ್ ಐ ವಾಸ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್, ನಾನು ಇವತ್ತು ಹೇಳ್ತೀನಿ ಹೆಮ್ಮೆಯಿಂದ, ಹೀ ಒನ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್. ಅವನು ಅಲ್ಲೂ ಗೆದ್ದ, ಲೈಫಲ್ಲೂ ಚಲುವಾಗಿ ಅವನು ಆದಷ್ಟು ಹಠದಿಂದ ಬದುಕಿದ್ದಾನೆ. ದೇವರು ಅವನು ಅಷ್ಟೇ ಅಂತ ಬರೆದಿತ್ತು ಅನಿಸುತ್ತೆ. ಬಟ್ ಇವತ್ತು ನೀವು ಬಂದು ಥ್ಯಾಂಕ್ಸ್ ಟು TV9, ಬಿಕಾಸ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ರೀತಿ ಪದ್ದು ಒಂದು ಅಕಾಲಿಕ ಮರಣ ಅಂತ. ಬಟ್ ನೀವು ಅದನ್ನು ಕವರ್ ಮಾಡಿ ಜನಕ್ಕೆ ತಲುಪಿಸಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಸೇ ಥ್ಯಾಂಕ್ ಯು ದಿಸ್ ವೇ ಟು ಹಿಮ್. ಮೇ ಹಿಸ್ ಸೋಲ್, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು.